ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನು ರಾಧಿಕನ್ ಗಂಡ ಅಲ್ಲ ಅಂತ ಪ್ರೂವ್ ಮಾಡಿ ಇವನ ಮನೆಯಿಂದ ಆಚೆ ಹಾಕಿ ಸುಮ್ಮನೆ ಹಿಂಗೆಲ್ಲ ಯಾಕ್ರಯ್ಯ ಹೀಗೆ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀರಾ? ನೋಡೋ ಕಾಶಿ, ನಿನ್ನ ತಮ್ಮನ ಮಗಳು ಹೀಗೆ ಅಂತ ನನಗೆ ಯಾರಾದರೂ ಕೇಳಿದ್ರೆ ಅವ್ರಿಗೇನಂತ ಉತ್ತರ ಕೊಡ್ಲೋ? ದಯವಿಟ್ಟು ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಿ, ಇಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಜೊತೆಗೆ ನನ್ನ ಮರ್ಯಾದೆನೂ ಮಣ್ಣು ಪಾಲಾಗತ್ತೆ. ಆಮೇಲೆ ನಾನು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ. ಕಮಲೋ, ನಡಿ ಹೋಗೋಣ. ಬಾವಾ, ಸತ್ಯ ಹೇಳಿದ್ರು ಯಾಕೋ ಕೋಪ ಮಾಡ್ಕೊಂತ ಇದ್ಯಾ? ಅಣ್ಣ ಬಿಡು, ಬಿಡಣ್ಣ ಬಿಡು. ಇವನು ಸಿಕ್ ಬೀಳೋ ಟೈಮು ತುಂಬಾ ಹತ್ರದಲ್ಲಿದೆ. ಆಗ ನಿನ್ ಕೋಪನೆಲ್ಲ ತೀರಿಸ್, ನಾನಿನ್ನ ತಡಿಯಲ್ಲ. ಈಗ ಎಲ್ಲಾನು ಬರೀ ಕೈ ಕಟ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ. ನೆನಪಾಯ್ತು ನನ್ಗೆ. ರಾಧಿಕಾ ಕ್ಯಾಂಪಲ್ಲಿ ತುಂಬಾ ಆಕ್ಟಿವ್ ಆಗಿದ್ಲು, ತುಂಬಾ ಮಾತಾಡ್ತಾ ಇದ್ಲು. ನನ್ ಫೋನ್ ಕಳೆದೋದ್ಮೇಲೆ ಅವಳ ನಂಬರ್ ಮಿಸ್ ಆಯ್ತು. ಮೇಡಮ್, ರಾಧಿಕಾ ಈಗೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು, ಅದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ಹೌದಾ? ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಅದು ನೀವು ಮೈಸೂರು ಮೆಡಿಕಲ್ ಕ್ಯಾಂಪಿಗೆ ಹೋದಾಗ ವೈಭವ್ ಅನ್ನೋ ವ್ಯಕ್ತಿ ಪರಿಚಯ ಆಗಿದ್ನ? ಹಾ ಹೌದು. ಯಾಕೆ ಅವನ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ಆ ವೈಭವ್ ಅನ್ನೋ ವ್ಯಕ್ತಿ ಮೈಸೂರು ಮೆಡಿಕಲ್ ಕ್ಯಾಂಪಲ್ಲಿ ರಾಧಿಕಾನ ಮದುವೆ ಆಗಿದ್ದೀನಿ ಅಂತ ಇವಾಗ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು ಮೇಡಮ್, ಎಡಿಟ್ ಮಾಡಿರೋ ಫೋಟೋಗಳನ್ನ ತೋರಿಸಿ ರಾಧಿಕಾನ ಹೆದರಿಸ್ತಿದ್ದಾನೆ. ಅವಳಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ. ಅಲ್ಲ, ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಟಾರ್ಚರ್ ಮಾಡಬೇಕು? ಬಲವಂತ ಮಾಡೋದ್ರಿಂದ ಪ್ರೀತಿ ಹುಟ್ಟಲ್ಲ ಅಲ್ವಾ? ಹೌದು ಮೇಡಮ್, ಅದ್ ನಿಮ್ಗೆ ಅರ್ಥ ಆಗ್ತಿದೆ, ಆದ್ರೆ ಆ ರಾಸ್ಕಲಿಗೆ ಅರ್ಥ ಆಗ್ತಿಲ್ವಲ್ಲ. ಅವನು ಕ್ಯಾಂಪಸ್ ಅಲ್ಲಿ ರಾಧಿಕಾ ಜೊತೆ ತುಂಬಾ ಕ್ಲೋಸ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದ. ಆದ್ರೆ ರಾಧಿಕಾ ಅದಕ್ಕೆಲ್ಲ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಮೋಸ್ಟ್ಲಿ ರಾಧಿಕಾನ ಪಡಿಲೇಬೇಕು ಅನ್ನೋ ಹಟ್ಟಕ್ಕೆ ಈ ತರ ಕಳ್ದಾರಿ ಹಿಡಿದಿದ್ದಾನೆ ಅನ್ಸ್ತಾ ಇದೆ. ಅವನನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಸರ್, ಪೊಲೀಸರಿಗೆ ಒಪ್ಸಿ. ಅದಕ್ಕೆ ನಿಮ್ ಹೆಲ್ಪ್ ಬೇಕು. ನನ್ ಹೆಲ್ಪಾ? ಆಲ್ರೆಡಿ ಈ ವಿಷಯ ಪೊಲೀಸ್ ಹತ್ರ ಹೋಗಿದೆ ಮೇಡಮ್. ವೈಭವ್ ಹತ್ರ ಇರೋ ಸಾಕ್ಷಿನೇ ನಿಜ ಅಂತ ಪೊಲೀಸರು ಕೂಡ ನಂಬಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ಇವಾಗ ನೀವು ನಮ್ಮ ಹತ್ರ ಏನ್ ಹೇಳಿದ್ರೋ ಅದನ್ನೇ ರಾಧಿಕಾ ಮನೆಗೆ ಬಂದು ಹೇಳ್ಬೋದಾ? ನಮ್ಮ ಹತ್ರ ಯಾವುದೇ ರೀತಿ ಸಾಕ್ಷಿ ಇಲ್ಲ ಅಂತ ಅವನು ರಾಧಿಕಂಗ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾನೆ. ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ನೀವು ಮನೆಗೆ ಬಂದು ನಿಜ ಹೇಳಿ ಅಷ್ಟೇ ಸಾಕು, ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ. ಸರಿ ಸರ್, ನಾನು ಬರ್ತೀನಿ. ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ನೀವು ಅಡ್ರೆಸ್ ಕೊಟ್ಟು ಹೋಗಿರಿ, ನಾ 3 ಗಂಟೆಗೆ ಬರ್ತೀನಿ. ಸರಿ ಮೇಡಮ್, ಹಾಗೆ ಮಾಡಿ. ಬಟ್ ಪ್ಲೀಸ್ ಮಿಸ್ ಮಾಡದೆ ಬನ್ನಿ.